ನೀವು ಕರೆಸಿರೋದು ಹೇಳಬೇಕು. ನಾವು ಕರೆದಿದ್ದು ಆಮೇಲೆ ಬನ್ನಿ ಹತ್ರಕ್ಕಿನ್ನ. ಗೌರಿಬಿದನೂರು ತಾಲೂಕು ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಮತ್ತು ಆಗಮಿಕರ ಸಂಘ ಗೌರಿಬಿದನೂರು. ನಾವು ಪೂಜಾರರಲ್ಲಿ ಅರ್ಚಕರಿಗೆ ತೊಂದರೆಯಾಗಿರುವುದರಿಂದ ಗಲಾಟೆ ಮಾಡಿ ಗ್ರಾಮಸ್ಥರು ತೊಂದರೆ ಕೊಟ್ಟಿರ್ತಾರೆ. ಅವರು ಹೊಡೆದೂ ಇರ್ತಾರೆ. ಅವರಿಗೆ ಶಾನೆ ಅಪಾಯವಾದ ಜಾಗದಲ್ಲಿ ಕೂಡ ಒದ್ದು ಅವ್ರನ್ನ ಅಸ್ವಸ್ಥರಾಗಿ ಮಾಡಿರ್ತಾರೆ. ಆ ವೇಳೆಯಲ್ಲಿ ನಾವು ಯೋಚನೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವೆಂಕಟಾಚಲಯ್ಯನವರಿಗೆ ವಿಚಾರವನ್ನೆಲ್ಲ ತಿಳಿಸಿ, ಈ ವಿಚಾರಕ್ಕೋಸ್ಕರ ನೀವು ದಯವಿಟ್ಟು ತಹಸೀಲ್ದಾರ್ನ ಭೇಟಿ ಮಾಡಬೇಕು, ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ ಅವ್ರನ್ನ ಬೇಡಿಕೊಂಡ್ರು. ಅವರು ನಮ್ಮ ಮಾತುಗಳಿಗೆ ಬೆಲೆ ಕೊಟ್ಟು ಮತ್ತು ಅವರಿಗೆ ಗೌರವಾನ್ವಿತದ ಇದರಲ್ಲಿ ತಹಸೀಲ್ದಾರ್ನ ಮಾತಾಡಿ ನಮಗೆ ಎಲ್ಲ ಅನುಕೂಲವನ್ನು ಮಾಡಿಕೊಡುವ ರೀತಿಯಲ್ಲಿ ತಿಳಿಸಿರುತ್ತಾರೆ. ಅದಕ್ಕೆ ತಹಸೀಲ್ದಾರ್ ಕೂಡ ಒಪ್ಪಿ ಇದು ಮಾಡಿರೋ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ನಮ್ಮ ಗೌರಿಬಿದನೂರು ತಾಲೂಕು ಧಾರ್ಮಿಕ ದತ್ತಿ ದೇವಾಲಯ ಅರ್ಚಕರ ಮತ್ತು ಆಗಮಿಕರ ಸಂಘದಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ನೀವು ಮಾತಾಡೋದು ಅಲ್ಲೋಣ ಅಣ್ಣ, ಬಾರಣ ಈಗ ನಾನು ಮಾತಾಡ್ತೀನಿ, ಬಾರಣ. ಹೌದಾ, ಮಾತಾಡೋಣ. ಗೌರಿಬಿದನೂರು ತಾಲೂಕು ಧಾರ್ಮಿಕ ದತ್ತ ದೇವಾಲಯಗಳ ಅರ್ಚಕರ ಮತ್ತು ಆಗಮಿಕರ ಸಂಘ ಅಧ್ಯಕ್ಷ. ಈ ದಿನ ನಾನು ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಣ್ಮುಖಾರಾಧ್ಯ ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ಅರ್ಚಕರು ಮತ್ತು ನಮ್ಮ ಇಡೀ ಕರ್ನಾಟಕ ಧಾರ್ಮಿಕ ದತ್ತ ದೇವಾಲಯಗಳ ರಾಜ್ಯಾಧ್ಯಕ್ಷರಾದಂತಹ ಆರ್ ವೆಂಕಟಾಚಲಯ್ಯ ಎಂ ಎಸ್ ವೆಂಕಟಾಚಲಯ್ಯನವರು ಈ ದಿನ ನಮಗೆ ಆಗಮಿಸಿರುತ್ತಾರೆ. ಇದೇ ಬಾರಿ ನಾನು 2 ಬಾರಿ ಪೂಜಾರಳ್ಳಿಗೆ ಹೋಗಿದ್ದೆ. ಅಲ್ಲಿ ಹೋಗಿ ನಾನು ಅಲ್ಲಿ ನೋಡಿದೆ, ಅವ್ರ ಅನಾನುಕೂಲ ನೋಡಿ ಅವನು ಬಡಿದಿದ್ದು ಎಲ್ಲ ಮಾಡಿದ್ದು ನೋಡಿದೆ. ಆ ಟ್ಯಾಕ್ಟ್ರು ಕೂಡ ಹಿಂದಕ್ಕೆ ಕಳಿಸಿದ್ರು. ಅಲ್ಲಿಂದ ಈ ದಿನ ಇವತ್ತು ನಮ್ಮ ಗೌರಿಬಿದನೂರು ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇವತ್ತು ಅಡ್ಮಿಷನ್ ಮಾಡಿ ಅವ್ರನ್ನ ಇವತ್ತು ಅನಧಿಕೃತವಾಗಿ ತೊಂದರೆಗಳು ಮಾಡಿದ್ದಾರೆ. ಇವತ್ತು ನಮಗೆ ತಾಲೂಕಿನ ರಕ್ಷಣೆ ಕೊಡಬೇಕು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನಾವೆಲ್ಲ ಕೇಳ್ಕೊಳ್ಳೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಬಂದು ಅವ್ರನ್ನ ಕೇಳಿದ್ದಕ್ಕೆ ಅವರು ಎಲ್ಲ ಉತ್ತರ ಕೊಟ್ಟು ನಿಮ್ಗೆ ಏನು ಬೇಕು ಎಲ್ಲವೆಲ್ಲ ಸರಿಪಡಿಸ್ತೀನಿ ಅಂತೇಳಿ ಅವರು ಒಪ್ಪಿ ಇದು ಮಾಡುತ್ತಾರೆ. ನಮಸ್ಕಾರ. ನನ್ನ ಹೆಸರು ಎಂ ಎಸ್ ವೆಂಕಟಾಚಲಯ್ಯ ಅಂತ. ಈ ದಿವಸ ಏನು ಪೂಜಾರಳ್ಳಿ ಗ್ರಾಮದಲ್ಲಿ ಅರ್ಚಕರಾದಂತಹ ಒಂದು ಮಾರಣಾಂತಿಕ ಹಲ್ಲೆಯ ಬಗ್ಗೆ ತಹಶೀಲ್ದಾರಿಗೆ ತಿಳಿಸ್ಬೇಕು ಅಂತ ನಮ್ಮ ಗೌರಿಬಿದನೂರು ಅಧ್ಯಕ್ಷರಾದ ಷಣ್ಮುಖಾರಾಧ್ಯರು, ನಮ್ಮ ಕಾರ್ಯದರ್ಶಿಗಳು ಮತ್ತು ಮಂಜುನಾಥ್ ಅವರು ಮತ್ತು ಎಲ್ಲ ನಮ್ಮ ಕಾರ್ಯಕಾರಿ ಸದಸ್ಯರುಗಳು ಸಹ ನನ್ನನ್ನು ಕೇಳಿಕೊಂಡ್ರು. ಅವರು ಕೇಳಿದ್ದಕ್ಕೆ ನಾನು ಆಯಿತು ಬರ್ತೀನಿ ಅಂತ ಹೇಳಿ, ನಾನು ತುಂಬ ಬೇರೆ ಇವತ್ತು ಕಮಿಷನ್ ಆಫೀಸಲ್ಲಿ ಕೆಲಸ ಇತ್ತು. ಆದರೆ ಈ ಜಮೀನು ಬಗ್ಗೆ ಆಗಿರುವಂತಹ ಒಂದು ಗಲಾಟೆಗೋಸ್ಕರ ಇನ್ನು ಮುಂದೆ ಅವರು ಮಾರಣಾಂತಿಕವಾದ ಹಲ್ಲೆ ಮಾಡಿದ್ದಾರೆ ಅವರಿಗೆ. ಅದಕ್ಕೋಸ್ಕರ ನಾವು ತಹಶೀಲ್ದಾರನ ಭೇಟಿ ಬೇಕಾದರೆ ಬರ್ತೀನಿ ಅಂತ ಹೇಳಿದೆವು. ಅದೇ ರೀತಿ ನಾನು ಇವತ್ತು ಬಂದು ನಮ್ಮ ಎಲ್ಲ ಅರ್ಚಕ ವೃಂದದ ಪರವಾಗಿ ಜೊತೆಯಲ್ಲಿ ಹೋಗಿ ಜೊತೆಗೂಡಿ ತಹಶೀಲ್ದಾರನ ಮೀಟ್ ಮಾಡಿದಾಗ ತಹಶೀಲ್ದಾರ್ ಅವರು ನಿಜಕ್ಕೂ ನಮ್ಮ ಅರ್ಚಕರಿಗೆ ಸ್ಪಂದಿಸಿ ಅವರು ಕೊಟ್ಟ ಗೌರವ ನಮ್ಮ ಅರ್ಚಕರಿಗೆ ಕೊಟ್ಟಿದ್ದ ಅಪಾರ. ಅವ್ರು ಹೇಳಿದರು, ಏನು ಅರ್ಚಕರಿಗೆ ಭಾರಿ ತೊಂದರೆ ಇದೆ, ಅದನ್ನು ನಾನು ನಿಭಾಯಿಸಣೆ ಮಾಡ್ತೀನಿ. ನಾನು ಪೂಜಾರಳ್ಳಿ ಗ್ರಾಮಕ್ಕೆ ಹೋಗಿ ಆ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಒಂದು ಇದನ್ನು ಪರಿಶೀಲನೆ ಮಾಡಿ ಆ ಗ್ರಾಮ ಯಾರು ಅನಾಧಿಕೃತವಾಗಿ ಪ್ರವೇಶ ಮಾಡಿದಾರೋ ಅವರಿಗೆ ಒಂದು ಕೇಸ್ ಹಾಕ್ತೀನಿ ಅಂತಲೂ ಸಹ ಹೇಳಿದ್ದಾರೆ. ಅದನ್ನು ಅವರು ಕೇಸ್ ಹಾಕೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಅದೇ ರೀತಿ ನಾನು ಈ ದಿವಸ ನಿಮ್ಮ ಏನು ಇವರು ಗ್ರಾಮಸ್ಥರ ಒಂದು ಹೇಳಿಕೆ ತಗೊಂಡು ಅದನ್ನು ನಮ್ಮ ಗೃಹ ಮಂತ್ರಿಗೆ, ಮುಖ್ಯಮಂತ್ರಿಗೆ, ಕಮಿಷನರ್ ಅವರಿಗೆ ತಿಳಿಸ್ತಾ ಇದ್ದೀನಿ. ಕಮಿಷನರ್ ಅವರಿಗೆ ನಾನು ಈ ಮೂಲಕ ತಿಳಿಸೋದೇನೆಂದರೆ, ಯಾವುದಾದ್ರೂ ಒಂದು ಲೆಟ್ರ್ ಬಂದರೆ ಅದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೀವು ಒಂದು ಲೆಟ್ರ್ ಬರೀಬೇಕು. ನೀವೇನು ಒಂದು ಲೆಟ್ರ್ ಬರೆದ್ರೂ ಎಲ್ಲ ತಹಶೀಲ್ದಾರ್ರಿಗೂ ಡಿ ಸಿ ಅವ್ರಿಗೆ ಇನಾಮ್ ಜಮೀನ ಇಲಾಖೆ ಸಿಡಿ ಅಂತ ಈ ಒಂದು ಹೇಳಿಕೆ ಮೇಲೆ ಇವೆಲ್ಲ ಗಲಾಟೆ ನಡೀತಾ ಇದೆ. ನಾನೊಂದು ಅರ್ಜಿ ಕೊಟ್ಟರೆ ಅದಕ್ಕೆ ಸಮಂಜಸವಾದ ಉತ್ತರ ನೀವು ಕಮಿಷನರ್ ಕೊಡೋಕ್ಕೆ ನೀವು ಒಳ್ಳೆ ಲೀಗಲ್ ಅಡ್ವೈಸರ್ನ ನಮ್ಮ ಕಮಿಷನರ್ ಆಫೀಸಲ್ಲಿ ಇಟ್ಕೊಂಡಿಲ್ಲ ಅಂತ ನನ್ನ ಭಾವನೆ.
ಅದು ನೀವು ನಿಮಗೆ ಸರಿ ಇದೆ ಅನ್ಬೋದು. ಒಂದು ನಾವು ಕೊಟ್ಟಿರೋ ಅರ್ಜಿಗೆ ಸಮ್ಮತವಾಗಿ ಒಂದು ಉತ್ತರ ಕೊಡಲಿಲ್ಲ ಅಂದರೆ ಆ ಲೀಗಲ್ ಅಡ್ವೈಸರಿ ನೀವು ಏನಕ್ಕೆ ಆ ಸಂಬಳ ಕೊಟ್ಟು ನಮ್ಮ ಇಲಾಖೆ ದುಡ್ಡನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ರಾಜ್ಯಾಧ್ಯಕ್ಷನಾಗಿ. ಕೂಡಲೇ ಏನು ನೀವು ನಮ್ಮ ಅರ್ಚಕರಿಗೆ ಆಗೋ ತೊಂದರೆ ಆಗೋ ರೀತಿ ನೀವೇನು ಆರ್ಡ್ರ್ ಮಾಡಿದಿರೋ ಈ ದಿವಸನೇ ಅದು ಸರಿಪಡಿಸಿಲ್ಲ ಅಂದರೆ ಏನಿವತ್ತು ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ದೀವೋ ಎಲ್ಲ ಅರ್ಚಕರು ಸೇರಿ ನಿಮ್ಮ ಇಲಾಖೆಗೂ ಮುತ್ತಿಗೆ ಹಾಕಿ ನಾವು ಇಲ್ಲಿ ತಹಸೀಲ್ದಾರ್ ನಮಗೆ ಸ್ಪಂದಿಸಿದಕ್ಕೋಸ್ಕರ ನಾವು ಅವ್ರಿಗೆ ಗೌರವಿತವಾದ ಒಂದು ಸನ್ಮಾನ ಕೊಟ್ಟಿದ್ದೀವಿ. ಆದರೆ ನೀವು ಮಾಡಿರೋ ಇದಕ್ಕೆ ನಾವು ಪ್ರತಿಭಟನೆ ಮಾಡಿ ಒಂದು ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಳೋ ರೀತಿ ನಾವು ನಿಮ್ಮ ಬಗ್ಗೆ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳ್ತಾ, ಈ ಅರ್ಚಕರಿಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೂ ಸರಿ, ಏನು ನಮ್ಮ ಪೊಲೀಸ್ ಇಲಾಖೆ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಇದು ಯಾವ ಸ್ಟೇಷನ್ಗೆ ಬರ್ತದೆ? ಮಂಚೇನಹಳ್ಳಿ ಪೊಲೀಸ್ ಇಲಾಖೆಯವರು, ಪೊಲೀಸ್ ಸ್ಟೇಷನ್ನವರು ಯಾತಕ್ಕೋಸ್ಕರ ಅವ್ರು ಮರಣಾಂತಿಕ ಹಲ್ಲೆ ನಡೆದ್ರೂ ಅವರಿಗೆ ಒಂದು ರಕ್ಷಣೆ ಕೊಡ್ದೇನೆ, ಇದುವರೆಗೂ ಒಂದು FIR ಮಾಡ್ದೇನೆ, ಒಂದು ಅವರಿಗೆ ಆಸ್ಪತ್ರೆಗೆ ಸಹ ಹೋಗಿ ಇಲಾಖೆ ನೋಡಿಲ್ಲ ಡಾಕ್ಟ್ರು ತಿಳಿಸಿರೆ. ಆದ್ದರಿಂದ ತಾವು ಕೂಡಲೇ ಇದ್ರ ಬಗ್ಗೆ ಏನು ಡಾಕ್ಟರ್ ಸರ್ಟಿಫಿಕೇಟ್ ಇದೆಯೋ ಅದ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ, ಈಗ ಯಾರು ಕ್ರಮ ತಗೊಳ್ಳಿಲ್ಲ ಅಂದ್ರೂ ಅವ್ರ ಮೇಲೆ ದೂರು ಕೊಡ್ಬೋದು ಅಂತ ಪೊಲೀಸ್ ಇಲಾಖೆ ಇತ್ತೀಚೆಗೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಆ ಆರ್ಡರ್ ಪ್ರಕಾರ ಸಬ್ ಇನ್ಸ್ಪೆಕ್ಟರ್ ಮೇಲೂ ಸಹ ನಾವು ಉನ್ನತ ಅಧಿಕಾರಿಗಳಿಗೆ ಲೆಟ್ರ್ ಬರೆಯೋಕ್ಕೂ ನಾವು ಹಿಂಜರಿಯೋದಿಲ್ಲ. ರಾಜ್ಯಾಧ್ಯಕ್ಷನಾಗಿ ಕೂಡಲೇ ನೀವು ಇವತ್ತೇ ಹೋಗಿ ಆ ಏನು ಡಾಕ್ಟ್ರು ಸರ್ಟಿಫಿಕೇಟ್ ಇದೆಯೋ ಅದ್ರ ಮೇಲೆ ಯಾವ್ಯಾವ ತರಹದ ಕೇಸ್ ಹಾಕಬೇಕೋ ಆ ಕೇಸನ್ನು ಬುಕ್ ಮಾಡಲಿಲ್ಲ ಅಂದರೆ ನಾವು ಸೀದಲೇ ಕೋರ್ಟಿಗೆ ಹೋಗಿ ನಿಮ್ಮ ವಿರುದ್ಧನೇ ದಾವೆ ಹೂಡಿ ಆ ಕೇಸನ್ನು ಹಾಕ್ಸಲು ನಾವು ಹಿಂಜರಿಯೋದಿಲ್ಲ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಂಗೆ ಹಿಂದ್ಕೋಗಿ ಎಲ್ಲ ಇನ್ನೊಂದು ಕೇಸ್ ಆಗಿಲ್ಲ ಅಂದರೆ ಪೊಲೀಸರು ಲಾಯರ್ನಲ್ಲಕ್ಕಂತ ಹೇಳ್ರಿ, ನಿಮ್ಗೆ ಏನು ಲಾಯರ್ ನಿಟ್ರೆ ಎಲ್ಲ ಆಗಲ್ಲ. ಈ ಕಡೆ ಹಂಗೆ ಬಾ, ಹಂಗೆ ಕ್ರಾಸ್ ಆಗಲ್ಲ.